ಹಾಯ್ ಹಲೋ ನಮಸ್ಕಾರ ಕೃಷಿ ಮಿತ್ರರೇ. ಈ ಒಂದು ಆರಾಧ್ಯ ಮಾರ್ಕೆಟಿಂಗ್ ಚಾನಲ್ಗೆ ಸ್ವಾಗತ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮಿಳನ್ನು ನೋಡಿದ್ದೀರ. ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಕಲ್ಲಂಗಡಿ ಬೆಳೆಗೆ ಲಕ್ಷ ಮಾರಾಟವಾಗಿದೆ ಅಂತ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಸಂಪೂರ್ಣವಾಗಿ ಮಾಹಿತಿನ ನೀಡ್ತೀನಿ. ಓಕೆ, ಈ ಒಂದು ಆಲ್ರೆಡಿ ನೀವು ತಮಿಳಲ್ಲಿ ನೋಡಿದ್ದೀರ. ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಕಲ್ಲಂಗಡಿ ಬೆಳೆ ಲಕ್ಷಕ್ಕೆ ಆಗಿದೆ ಅಂತ ನೀವು ಕೇಳಿದರೆ, ನಿಜವಾಗ್ಲೂ ಲಕ್ಷ ರೈತರ ಜನರ ಸಂಪಾದನೆ ಆದಾಯ ಗಳಿಸಿದ್ದಾರೆ. ಆ್ಯಂಡ್ ಪ್ರತಿ ಕೆ ಜಿಗೆ 8ರಿಂದ 10 ಇದೆ. ರೈತರು 6 ಲಕ್ಷದಷ್ಟು ಆದಾಯ ಗಳಿಸಿದ್ದಾರೆ ಕೂಡ ಮಾಹಿತಿ ಇದೆ. ಆ್ಯಂಡ್ ಕಲ್ಲಂಗಡಿಯಿಂದ ಲಕ್ಷಾಂತರ ರೂಪಾಯಿ ಹಣ ಸಂಪಾದನೆ ಮಾಡ್ಬೋದು, ಮಾಡಿದವರು ಕೂಡ ಇದ್ದಾರೆ. ಆ್ಯಂಡ್ ಅದರಲ್ಲಿ ವಿಶೇಷ ತಳಿಗಳು ಬರ್ತವೆ. ಅಂದರೆ ಜಪಾನ್ ರೂಬಿ ರೋಮಿಯನ್ ಒಂದು ದ್ರಾಕ್ಷಿ ಒಂದು 8 ಕೆ ಜಿ 8 ಲಕ್ಷ ಇದೆ. ಸಾಮಾನ್ಯವಾಗಿ ಕಲ್ಲಂಗಡಿ ಬೆಲೆ ಕೆ ಜಿಗೆ 10ರಿಂದ 20 ಆಸುಪಾಸಿನಲ್ಲಿದೆ. ಅಂದರೆ ಈಗ ಕೊಪ್ಪಳ ಸುತ್ತಮುತ್ತಲಲ್ಲಿ ಒಂದು ಕಲ್ಲಂಗಡಿ ಬೆಳೆ ಮಾರ್ಕೆಟ್ನಲ್ಲಿ ಪ್ರತಿ ಕೆ ಜಿಗೆ 8ರಿಂದ 10. ಆ್ಯಂಡ್ ದಾವಣಗೆರೆ ಎ ಪಿ ಎಮ್ ಸಿಯಲ್ಲಿ ಅಥವಾ ಬೆಂಗಳೂರು ಎ ಪಿ ಎಮ್ ಸಿ ದರಗಳು ಅದೇ ರೀತಿ 8ರಿಂದ 10 ಆಸುಪಾಸಿನಲ್ಲಿದೆ. ಆ್ಯಂಡ್ ಕೊಪ್ಪಳ ಒಂದು ರೈತರೊಬ್ಬರು ಕಲ್ಲಂಗಡಿ ಬೆಳೆದು 1.5 ಲಕ್ಷ ಆದಾಯ ಪಡೆದಿದ್ದಾರೆ ಅಂತ ಈಗಾಗಲೇ ನೀವು ಕೇಳಿರ್ತೀರ. ಬಟ್ ಇದು ನಿಜವಾಗ್ಲೂ ಆಗಿದೆ. ಕೊಪ್ಪಳ ಜಿಲ್ಲೆಯ ಒಬ್ಬ ರೈತ ಕಲ್ಲಂಗಡಿಯಲ್ಲಿ ಬೆಳೆದು 1.50 ಲಕ್ಷ ರೂಪಾಯಿ ಒಂದು ಆದಾಯ ಪಡೆದಿದ್ದಾರೆ. ಆ್ಯಂಡ್ ಅದೇ ರೀತಿ ಇನ್ನೊಬ್ಬ ವಿಜಯಪುರ ರೈತರೊಬ್ಬರು 60,000 ರೂಪಾಯಿ ಖರ್ಚು ಮಾಡಿ 6ರಿಂದ 7.5 ಲಕ್ಷದವರೆಗೂ ಒಂದು ಆದಾಯನ ಪಡೆದಿದ್ದಾರೆ. ಅಂದರೆ ವಿಶೇಷ ತಳಿಗಳಂದರೆ ರೋಬಿ ರೋಮನ್ ದ್ರಾಕ್ಷಿ ಅಂತ ಹಣ್ಣುಗಳು 8 ಲಕ್ಷ ಕೆ ಜಿ ಮಾರಾಟವಾಗಿವೆ. ಸಾಮಾನ್ಯವಾಗಿ ಕಲ್ಲಂಗಡಿ ಬೆಲೆಯನ್ನು ಕೂಡ ಮಾರಾಟವಾಗ್ತಿದೆ. ಇದರಿಂದ ನಾವು ತುಂಬಾ ಒಂದು ಆದಾಯನ ಗಳಿಸ್ಬೋದು. ಕಲ್ಲಂಗಡಿಯಿಂದಾಗಲಿ ದ್ರಾಕ್ಷಿಯಿಂದಾಗಲಿ ಒಂದು ಆದಾಯನ ನಾವು ಗಳಿಸ್ಬೋದು. ಅದೇ ನೀವು ಕೇಳಿದ್ರಲ್ಲ, ಕೊಪ್ಪಳ ಒಂದು ಕಲ್ಲಂಗಡಿ ಲಕ್ಷ ಮಾಡಿದ್ದಾರೆ ಅಂತಾರೆ. ಇದು ನಿಜವಾಗ್ಲೂ ಲಕ್ಷ ದುಡಿದಿದ್ದಾರೆ. ಆ್ಯಂಡ್ ಇದು ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಮಾತ್ರ ಅಲ್ಲದೆ ಬೇರೆ ಕಡೆಗಳಲ್ಲಿ ಒಂದು ಕಲ್ಲಂಗಡಿನ ಮಾರಾಟ ಮಾಡ್ತಾ ಇದ್ದಾರೆ. ಲಕ್ಷಕ್ಕೆ ಪ್ರೈಸ್ಗೆ ಹೋಗ್ತಾ ಇದೆ. ಆ್ಯಂಡ್ ಒಂದು ವೀಡಿಯೋನ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.